ಸಂಪ್ನ ಲೀಕೇಜ್ನ ರಿಪೇರಿ ಬಗ್ಗೆ ಭಾಗ ಒಂದರಲ್ಲಿ ನಾನು ತಿಳಿಸ್ಕೊಟ್ಟ ಹಾಗೆ ಮಾಡಿದ ಮೇಲೆ 7 ದಿನ ಅದನ್ನು ಸರಿಯಾಗಿ ಕ್ಯೂರಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಪ್ಲಾಸ್ಟ್ರಿಂಗ್ ನ ಮೇಲ್ಮೈಯನ್ನು ನಾವು ಸಂಪೂರ್ಣ ಶುಚಿಗೊಳಿಸಬೇಕು. ಯಾಕಂತ ಹೇಳಿದ್ರೆ ಪ್ಲಾಸ್ಟ್ರಿಂಗ್ ನಿಂದ ಅದು ಗಲೀಜಾಗಿರುವ ಕಾರಣಕ್ಕೆ ನಾವು ಅದನ್ನ ಮೊದಲು ಪಟ್ಟಿ ಬ್ಲೇಡ್ ನಿಂದ ಉಜ್ಜಿಕೊಂಡು ನಂತರ ಸ್ಪಾಂಜ್ ನ ಸಹಾಯದಿಂದ ನೀರನ್ನು ಹಾಕಿ ತೊಳೆದು ಸಂಪೂರ್ಣ ಡಸ್ಟ್ ಫ್ರೀ ಮಾಡ್ಕೊಳ್ಬೇಕು. ಇದಾದ ಮೇಲೆ ಡಾಕ್ಟರ್ ಫಿಕ್ಸಿಟ್ ಡ್ಯಾಂಪ್ ಕಾರ್ಡ್ ಅನ್ನ ನಾವಿಲ್ಲಿ ಟಾಪ್ ಕೋಟ್ಗೆ ಬಳಸ್ತಾ ಇದ್ದೀವಿ. ನೀವು ಯಾವುದಾದ್ರೂ ಫುಡ್ ಗ್ರೇಡ್ ಸರ್ಟಿಫೈಡ್ ಎಪಾಕ್ಸಿಯನ್ನು ಬಳಸಬಹುದು, ಏನು ತೊಂದರೆ ಇಲ್ಲ. ಇದರಲ್ಲಿ ಇರುವ ಬೇಸ್ ಮತ್ತು ಹಾರ್ಡ್ನರ್ ಅನ್ನು ನಾವು ಯೂನಿಫಾರ್ಮ್ ಆಗಿ ಮಿಶ್ರಣ ಮಾಡಿಕೊಳ್ಳಬೇಕು. ಯಾವ ರೀತಿ ಅಂತ ಹೇಳಿದ್ರೆ ಒಂದು ಪೇಂಟ್ ಯಾವ ರೀತಿ ನಾವು ರೆಡಿ ಮಾಡ್ಕೊಂತೀವೋ ಆ ರೀತಿ ನೀವು ಮಿಶ್ರಣವನ್ನ ರೆಡಿ ಮಾಡ್ಕೊಳ್ಬೇಕು. ಇದನ್ನ ವರ್ಟಿಕಲ್ ಒಂದು ಕೋಟು ಮತ್ತು ಆರಿಜಾಂಟಲ್ ಆಗಿ ಒಂದು ಕೋಟನ್ನು ನೀವು ಮಾಡ್ಕೊಳ್ಬೇಕು. ಒಂದು ಕೋಟಿಂದ ಇನ್ನೊಂದು ಕೋಟ್ಗೆ ಅಂತರ ಕನಿಷ್ಠ ಪಕ್ಷ 6 ರಿಂದ 8 ಗಂಟೆಗಳಿರಲಿ. ಈ ರೀತಿ ಉದ್ದ ಅಗಲ ಪೇಂಟ್ ಮಾಡಿಕೊಂಡು ಸಂಪೂರ್ಣ ಶುಚಿಗೊಳಿಸಿಕೊಂಡ ಮೇಲೆ ನಿಮ್ಮ ಒಂದು ಸಂಪು ನೀರಿನ ಶೇಖರಣೆಗೆ ರೆಡಿಯಾಗಿದೆ ಅಂತ ಹೇಳಿ ನೀವು ನೀರನ್ನ ಬಿಟ್ಕೊಳ್ಳಿ. ಯಾವುದೇ ರೀತಿಯಾದ ಲೀಕೇಜ್ ನಿಮ್ಮ ಒಂದು ಸಂಪ್ನಲ್ಲಿ ಕಂಡು ಬರೋದಿಲ್ಲ.